ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿಸಿ ಬಿಸಿಯಾದ ಟೊಮಾಟೊ ಸಾಂಬಾರು ಮಾಡೋದು ತೋರಿಸ್ತೀನಿ. ಟೊಮಾಟೊ ಸಾಂಬಾರು ಮಾಡೋಕ್ಕೆ ಇಲ್ಲಿ ಒಂದು ಪಾತ್ರೆಗೊಳಗೆ ನೀರು ಹಾಕ್ಕೊಂಡೀನಿ. ನೀರು ಹಾಕಿಬಿಟ್ಟು ಒಂದು 3 ಟೊಮಾಟೊ ಹಾಕ್ಕೊಂಡೀನಿ. ನಾನು ನಡುಕ್ಕೆ ಕಟ್ ಮಾಡಿ ಹಾಕಿ ಕುದಿಯೋಕೆ ಇಟ್ಟೀನಿ. ಇವಾಗ ಕಡಾಯಿ ಒಳಗೆ 1 ಸ್ಪೂನಷ್ಟು ಕಾಳು ಮೆಣಸು ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಎರಡು ಸ್ವಲ್ಪ ಹುರಿದ್ಬಿಟ್ಟು ಇವಾಗ ನೋಡಿ ಹುರಿದವು ಎಲ್ಲ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡೀನಿ. ಇಲ್ಲಿ ಟೊಮಾಟೊ ಕುದಿಯೋಕೆ ಇಟ್ಟೀನಿ, ಕುದಿಯಾಕತ್ತಾವು. ಹುರಿದಿದ್ದು ಎಲ್ಲ ಜೀರಿಗೆ ಕಾಳು ಮೆಣಸು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಕತ್ತೀನಿ. ಹಾಕಿಬಿಟ್ಟು ಅದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ಹಾಗೆ 4 ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇದನ್ನು ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಬಂದಿನಿ. ಇವಾಗ ನೋಡಿ ಟೊಮಾಟೊ ಎಲ್ಲ ಕುದ್ದಿದ್ದು ಅದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗಿಯಕತ್ತೀನಿ. ತೆಗೆದುಬಿಟ್ಟು ಇದನ್ನು ಮ್ಯಾಶ್ ಮಾಡಕ್ಕೆ ಹಾಗೆ ಕೈಲೇನು ಮ್ಯಾಶ್ ಮಾಡ್ಕೋಬೋದು, ಇಲ್ಲಕಂದ್ರೆ ಒಂದು ಸಲ ಮಿಕ್ಸಿಗೆ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೊಂಡೀನಿ. ಹಾಕ್ಕೊಂಡು ಟೊಮೆಟೊ ಎಲ್ಲ ರುಬ್ಕೊಂಬಂದೀನಿ. ಇವಾಗ ಕಡಾಯಿ ಒಳಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ರುಬ್ಕೊಂಬಂದಿದ್ದ ಬೆಳ್ಳುಳ್ಳಿ ಕಾಳು ಮೆಣಸಿಂದು ಹಾಕ್ಕೊಂಡೀನಿ. ಹಾಕಿಬಿಟ್ಟು ಎಲ್ಲ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಿ ಇವಾಗ ರುಬ್ಕೊಂಬಂದಿದ್ದ ಟೊಮಾಟೊ ಮ್ಯಾಶ್ ಮಾಡಿದ್ದ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇದಕ್ಕೆ ನೀರು ಹಾಕ್ಕೊಳಕತ್ತೀನಿ. ಟೊಮಾಟೊ ಕುದಿಯಾಕಟ್ಟಿದ್ವ ಅದರೊಳಗೆ ನೀರು ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳಕತ್ತೀನಿ ನಾನು. ಹಾಕಿಬಿಟ್ಟು ಗಟ್ಟಿ ಇರುತ್ತದೆ ಅದಕ್ಕೆ ನೀರು ಹಾಕ್ಕೊಳಕತ್ತೀನಿ ನಾನು. ನೀರು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕ್ಕೊಂಡೀನಿ ನಾನು. ಉಪ್ಪು ಹಾಕಿಬಿಟ್ಟು ಇದು ಚಲೋ ತಂಗೆ ಕಳ ಕುದಿಬೇಕು. ಕುದಿಯಾಕ ಬಿಟ್ಟಿದ್ದು ನಾನು. ನೋಡಿ ಕುದಿಯಾಕತ್ತಿತ್ತು. ಇದಕ್ಕೆ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡೀನಿ. ನೋಡಿ ಬಿಸಿ ಬಿಸಿಯಾದ ಟೊಮೆಟೊ ಸಾಂಬಾರು ರೆಡಿ ಆಯಿತು. ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿನ್ಬೋದು, ಹಾಗೆ ಕುಡಿಬೋದು. ಅಷ್ಟು ಮಸ್ತಾಗಿತ್ತು. ಮತ್ತು ಗಂಟ್ಲು ನೋವಾದಾಗ ಮತ್ತು ಚಳಿ ಒಳಗೆ ಈ ಥರ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.